ಡಬಲ್ ಬೆಂಚ್ ಇದೆ, ಅದ್ರ ಮೇಲೆ ಫುಲ್ ಬೆಂಚ್ ಇದೆ, ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಇದೆ ಅಲ್ವಾ. ನ್ಯಾಯಾಂಗದ ಬಗ್ಗೆ ನಮ್ಗೆ ನಂಬಿಕೆ ಇದೆ. ರಾಜ್ಯಪಾಲರ ತನಿಖೆಗೆ ಮೊಬೈಲ್ ಆಫ್ ಮಾಡಿ ಅದ್ರೇನು ಹುರುಳಿಲ್ಲ. ಸರ್, ಈಗ ನೈತಿಕತೆ ಮತ್ತು ಹಿನ್ನಡೆ ಯಾವುದೂ ಇಲ್ಲ. ನೈತಿಕ ಹೊಣೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ತಾವೇನಾದ್ರು ಕೇಳ್ತೀರಾ ಸರ್, ರಾಜೀನಾಮೆ ಕೊಡಿ, ನಮ್ಗೆ ಅವಕಾಶ ಕೊಡಿ ಅಂತ? ಇಲ್ಲ, ಅವರೇ ಇರ್ಬೇಕು. ಅವರೇ ಇರ್ಬೇಕು. ಎಲ್ಲಾ ಶಾಸಕರು ಅವ್ರ ಜೊತೆಲಿ ಇದೀವಿ, ಎಲ್ಲಾ ಸಚಿವರು ಅವ್ರ ಜೊತೆಲಿ ಇದೀವಿ. ನಮ್ಮ ಇಡೀ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಅವ್ರ ಜೊತೆ. ಸನ್ನಿವೇಶ ಬರೋದಿಲ್ಲ ಅಂತ ಹೇಳ್ತಿದ್ರ ಸರ್? ರಾಜೀನಾಮೆ ಸನ್ನಿವೇಶ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ ಹೇಳಿದ್ದಾರೆ. ರಾಜ್ಯಪಾಲರ ಮುಖಾಂತರ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಮಾಡಿದ್ದಾರೆ, ಕೇರಳದಲ್ಲಿ ಮಾಡಿದ್ದಾರೆ, ತಮಿಳುನಾಡಲ್ಲಿ ಮಾಡ್ತಾ ಇದ್ದಾರೆ, ದೆಹಲಿಯಲ್ಲಿ ಮಾಡಿದ್ದಾರೆ, ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಮಾಡ್ತಾರೆ, ಪಂಜಾಬಲ್ಲಿ ಮಾಡ್ತಿದ್ದಾರೆ, ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದಾರೆ. ವಿಪಕ್ಷಗಳು ಎಲ್ಲೆಲ್ಲ ಪೊಲಿಟಿಕಲ್ ಕಾನ್ಸ್ಪರೆನ್ಸಿ ಎಲ್ಲ ಸರಿ ಕೋರ್ಟ್ ಕೊಟ್ಟಿರೋದು ಹೈಕೋರ್ಟ್ ಆದೇಶ ಆಗಿರೋದು ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪಿದೆ ಅಂತ ಹೈಕೋರ್ಟ್ ಏನು ಹೇಳಿಲ್ಲ, ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯದಲ್ಲಿ ನಮ್ಮ ವಕೀಲರ ಪ್ರಕಾರ ಆ ತನಿಖೆ ಅವಶ್ಯಕತೆ ಇಲ್ಲ. ಈಗ ರಾಜಕೀಯವಾಗಿ ಹೋರಾಟ ಮಾಡ್ತಿರೋ ಸರ್, ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಿ ಷಡ್ಯಂತ್ರ ರಾಜಕೀಯವಾಗಿ ಹೋರಾಟ ಮಾಡ್ತಿರೋ ಮಾಡಲೇಬೇಕಲ್ಲ. ಪಕ್ಷಗಳು ರಾಜೀನಾಮೆ ಕೊಡಿ, ವಿಪಕ್ಷದವರು ಅವರೆಲ್ಲ ಮಾಡಿದ್ರಲ್ಲ ಹಿಂದೆ ತಪ್ಪುಗಳು. ಈಗ 4 ಜನದ್ದು ಇದೆಯಲ್ಲ ಮುಖ್ಯಮಂತ್ರಿಗಳಿಗೆ, ಯಾರು ಗವರ್ನರ್ ಅವ್ರ ಹತ್ರ, ಯಾರೋ ಜನಾರ್ದನ್ ರೆಡ್ಡಿ ಅವ್ರದ್ದು, ಜೊಲ್ಲೆ ಅವ್ರದ್ದು, ಮತ್ತೆ ಕುಮಾರಸ್ವಾಮಿ ಅವ್ರದ್ದು, ಮತ್ತೆ ಇವರು ನಿರಾಣಿ ಅವ್ರದ್ದು, ಈಗ ಇತ್ತೀಚೆಗೆ ಎಲ್ಲ ಬಂತಲ್ಲ ಯಾರ್ದು ಡಿನೋಟಿಫಿಕೇಶನ್ಸ್, ಅದೆಲ್ಲ ತನಿಖೆ ಮಾಡ್ಲಿ ಅಂತ ಹೇಳಿ ಅವರು ನಿಮ್ಮ ಕಾಂಗ್ರೆಸ್ ಸರ್. ಈಗ ಸರ್ ಹೈಕಮಾಂಡ್ ರಾಜೀನಾಮೆ ಹೈಕಮಾಂಡ್ ರಾಜೀನಾಮೆ ಯಾಕೆ ಕೇಳ್ತಾರೆ? ಕೇಳೋದಿಲ್ಲ, ಖಂಡಿತ ಕೇಳ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.